ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ರಿಲೀಫ್. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ತಡೆಯಾಜ್ಞೆ ಬಂದಿರುವಂತದ್ದು. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ರಿಲೀಫ್. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ತಡೆ. ನಾಳೆಯಿಂದ ಜಾರಿಗೆ ಬರಲ್ಲ ಮೆಟ್ರೋ ಹೊಸ ದರ. ನಾಳೆಯಿಂದ ದರ ಏರಿಸಲು ಮುಂದಾಗಿದ್ದ ಬಿಎಂಆರ್ಸಿಎಲ್. 5% ದರ ಏರಿಕೆಗೆ ಮುಂದಾಗಿದ್ದ ಬಿಎಂಆರ್ಸಿಎಲ್ ನಾಳೆಯಿಂದ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಲ್ಲ. ಮೆಟ್ರೋ ಟಿಕೆಟ್ ದರ ಏರಿಕೆ ಕೈಬಿಟ್ಟ ಬಿಎಂಆರ್ಸಿಎಲ್. ಕೇಂದ್ರ ಸರ್ಕಾರ ಸೂಚನೆ ಬೆನ್ನಲ್ಲೇ ದರ ಏರಿಕೆಗೆ ಬ್ರೇಕ್ ಬಿದ್ದಿದೆ. ಬಿಎಂಆರ್ಸಿಎಲ್ ಎಂಡಿಗೆ ಕೇಂದ್ರದಿಂದ ಇಮೇಲ್ ಮೂಲಕ ಸಂದೇಶವನ್ನ ಕಳಿಸಲಾಗಿದೆ. ಟಿಕೆಟ್ ದರ ಏರಿಕೆ ಮಾಡದಂತೆ ಕೇಂದ್ರದಿಂದ ಸೂಚನೆಯನ್ನ ನೀಡಲಾಗಿದೆ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ರಿಲೀಫ್. ಇದೀಗ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ತಡೆಯಾಜ್ಞೆ. ನಾಳೆಯಿಂದ ಜಾರಿಗೆ ಬರಲ್ಲ ಮೆಟ್ರೋ ಹೊಸ ದರ. ನಾಳೆಯಿಂದ ದರ ಏರಿಸಲು ಮುಂದಾಗಿದ್ದ ಬಿಎಂಆರ್ಸಿಎಲ್. 5% ದರ ಏರಿಕೆಗೆ ಮುಂದಾಗಿದ್ದ ಬಿಎಂಆರ್ಸಿಎಲ್. ನಾಳೆಯಿಂದ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗೋದೇ ಇಲ್ಲ. ಮೆಟ್ರೋ ಟಿಕೆಟ್ ದರ ಏರಿಕೆ ಕೈಬಿಟ್ಟ ಬಿಎಂಆರ್ಸಿಎಲ್. ಕೇಂದ್ರ ಸರ್ಕಾರದ ಸೂಚನೆ ಬೆನ್ನಲ್ಲೇ ದರ ಏರಿಕೆಗೆ ಬ್ರೇಕ್ ಬಿದ್ದಿದೆ. ಬಿಎಂಆರ್ಸಿಎಲ್ ಎಂಡಿಗೆ ಕೇಂದ್ರದಿಂದ ಇಮೇಲ್ ಬಂದಿರುವಂತದ್ದು. ಟಿಕೆಟ್ ದರ ಏರಿಕೆ ಮಾಡದಂತೆ ಕೇಂದ್ರದಿಂದ ಸೂಚನೆಯನ್ನ ನೀಡಲಾಗಿದೆ. ಒಂದ್ ರೀತಿ ಮೆಟ್ರೋ ಪ್ರಯಾಣಿಕರಿಗೆ ಇದೀಗ ರಿಲೀಫ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಮತ್ತೆ ಮೆಟ್ರೋ ದರ ಏರಿಕೆ ಆಗುತ್ತಪ್ಪ ಟಿಕೆಟ್ ದರ ಅಂತ ಎಲ್ರಿಗೂ ಕೂಡ ಟೆನ್ಷನ್ನಲ್ಲಿದ್ರು. ಯಾಕಂದ್ರೆ ಈಗಾಗಲೇ ಕಳೆದ ಬಾರಿ ಏರಿಕೆ ಆಗಿರುವಂತಹ ಮೆಟ್ರೋ ದರವನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇದೀಗ ಅಲ್ಲಿ ದರ ಏರಿಕೆಯ ಹೊಡೆತ ಬಿದ್ದಿರುವಂಥದ್ದು ಎಲ್ರಿಗೂ ಸಹಿತ. ಈಗ ಮತ್ತೆ 5% ರಷ್ಟು ಅಲ್ಲಿ ದರ ಏರಿಕೆ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ತಡೆಯಾಜ್ಞೆ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಕೇಂದ್ರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಂಆರ್ಸಿಎಲ್ ಎಂಡಿಗೆ ಒಂದು ಇಮೇಲ್ ಮೂಲಕ ಸಂದೇಶವನ್ನು ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ನಾಳೆ ಏನು ದರ ಏರಿಕೆ ಆಗ್ತಾ ಇತ್ತು, ಈಗ ನಾಳೆ ಆ ದರ ಏರಿಕೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ಅಲ್ಲಿ ಕ್ರಮವನ್ನು ತೆಗೆದುಕೊಳ್ತಾರೆ, ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಮಾತ್ರ ನಾಳೆಗೇನು ನಮ್ಮ ಮೆಟ್ರೋದಲ್ಲಿ ದರ ಏರಿಕೆ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ 5% ಹೆಚ್ಚಳ ಆಗ್ಬಿಡುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ತಡೆ ಆಜ್ಞೆ ಬಂದಿರುವಂಥದ್ದು. ಹೀಗಾಗಿ ಕೇಂದ್ರ ಸರ್ಕಾರದಿಂದ ಮೆಸೇಜ್ ಬಂದ ನಂತರ ಇದೀಗ ಈ ಒಂದು ನಿರ್ಧಾರಕ್ಕೆ ತಡೆಯನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ವಿಷಯ ಈಗ ತಿಳಿದು ಬರ್ತಾ ಇದೆ. ಯಾಕಂದರೆ ಸಾವಿರಾರು ಜನ ದಿನಂಪ್ರತಿಯಲ್ಲಿ ನೂರಾರು ಜನ ಪ್ರಯಾಣವನ್ನು ನಡೆಸ್ತಾರೆ ಮೆಟ್ರೋದಲ್ಲಿ. ಈಗಿನ ಒಂದು ಕೆಲವೊಂದಿಷ್ಟು ಈಗ BMTCಯಲ್ಲಿ ಇರುವಂಥ ರಶ್ ಆಗಿರ್ಬೋದು, ಒಂದು ಹೆಚ್ಚಿನ ಒಂದು ಜನಸಂಖ್ಯೆಯಲ್ಲಿ ಪ್ರಯಾಣ ಮಾಡುವಂಥ ವಿಚಾರಕ್ಕೆ ಆಗಿರ್ಬೋದು. ಹೀಗಾಗಿ ಮೆಟ್ರೋದಲ್ಲಿ ನಾವು ಪ್ರಯಾಣ ಮಾಡಿದ್ರೆ ಸ್ವಲ್ಪ ಬೇಗ ಹೋಗಿ ತಲುಪಬಹುದು, ಯಾವುದೇ ಥರದಂಥ ಟ್ರಾಫಿಕ್ ಗೊಂದಲ ಇರೋದಿಲ್ಲ. ಹೀಗಾಗಿ ಬೇಗ ಹೋಗಿ ನಾವು ಆಫೀಸ್ಗೆ ಹೋಗುವಂಥವ್ರಾಗಿರ್ಬೋದು ಅಥವಾ ಇನ್ನಿತರ ಬೇರೆ ಕಡೆ ದಿನಂಪ್ರತಿ ಪ್ರಯಾಣ ಬೆಳೆಸುವಂಥವ್ರಾಗಿರ್ಬೋದು, ಅವರಿಗೆಲ್ರಿಗೂ ಕೂಡ ಒಂದು ಉಪಯೋಗಕರವಾಗಿದೆ ಈ ಒಂದು ಯೋಜನೆ. ಸೊ ಹೀಗಾಗಿ ಆದರೆ ಈಗ ದರ ಏರಿಕೆ ಮಾಡಿಬಿಟ್ರೆ ಏನಪ್ಪಾ ಅನ್ನುವಂಥ ಒಂದು ಟೆನ್ಷನ್ ಮತ್ತಷ್ಟು ಹೆಚ್ಚಾಗಿತ್ತು. ಯಾಕಂದರೆ ದರ ಹೆಚ್ಚಳ 5% ಹೆಚ್ಚಳ ಆಗುತ್ತೆ ಅನ್ನುವಂಥ ಇನ್ಫಾರ್ಮೇಷನ್ ಇತ್ತು. ಸೊ ಇದೀಗ ಸದ್ಯಕ್ಕೆ ಮಾತ್ರ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಇದೀಗ ಯಾವುದೇ ರೀತಿಯಾಗಿ ನಾಳೆಗೆ 5% ಏನು ಏರಿಕೆ ಆಗ್ತಾ ಇದ್ದು ಅದು ಏರಿಕೆ ಆಗೋದಿಲ್ಲ ಟಿಕೆಟ್ ದರ ಅನ್ನುವಂಥದ್ದು ಸದ್ಯಕ್ಕೆ ಮಾಹಿತಿ ಇರುವಂಥದ್ದು.